ಬಿಜೆಪಿಯ ವಿರುದ್ಧ ಇದೇ ಹಣದ ವಿಚಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಮುಗಿಬಿದ್ದಿದ್ದಾರೆ. ಜಯನಗರದಲ್ಲಿ 1,40,40,00,000 ಹಣ ಸೀಸ್ ಮಾಡಿದ್ದಾರಲ್ಲ, ಸೊ ಅದಕ್ಕೆ ಈಗ ಬಿಜೆಪಿ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಅವರು ಆರೋಪ ಮಾಡುತ್ತಾ ಇದ್ದಾರೆ. ನಾಳೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರಲ್ಲ, ನಾಳೆಯ ಕಾರ್ಯಕ್ರಮ ವೆಚ್ಚಕ್ಕೆ ಈ ಹಣ ಸಂಗ್ರಹಣೆ ಆಗಿದೆ. ಆ ದುಡ್ಡು ಯಾರದ್ದು, ಕಾರ್ ಯಾರದ್ದು ಎಲ್ಲವೂ ಬಿಜೆಪಿ ಅವರಿಗೆ ಗೊತ್ತಿದೆ. ಬೇಕಿದ್ರೆ ತನಿಖೆ ಮಾಡಲಿ ಅಂತ ರಾಮಲಿಂಗಾರೆಡ್ಡಿ ಅವರು ಆಕ್ರೋಶ ಹೊರ ಹಾಕಿರೋದು. ಹಣ ಸಿಕ್ಕಿದೆ ಅಂತ ಮಾಹಿತಿ ನನಗೂ ಹೇಳಿದ್ರು. ಆ ಕಾರ್ ನಂಬರ್ ಇರುತ್ತಲ್ಲ, ಕಾರ್ ಯಾರ್ದು ಅಂತ ಗೊತ್ತಾಗುತ್ತಲ್ಲ. ಕಾರ್ ಮಾಲೀಕರು ಏನಾದರೂ ಕಾಂಗ್ರೆಸ್ನವರಾಗಿದ್ದರೆ ಕಾಂಗ್ರೆಸ್ನವರು ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಬಿ ಜೆ ಪಿಯವರು ಆಪಾದನೆ ಮಾಡ್ಬೋದು. ಆ ಬಿ ಜೆ ಪಿಯವ್ರಿಗೆ ಮಾಡೋಕ್ಕೆ ಏನೂ ಕೆಲಸ ಇಲ್ಲ. ಏನನ್ನ ಈ ಥರದ್ದಾದರೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರೆ ಅವ್ರು ನಿದ್ರೆ ಬರಲ್ಲ. ನಾನು ಭಾಳ ಸಲ ಹೇಳ್ತೀನಿ ಅವ್ರಿಗೆ, ಈ ಥರದ ಸುಳ್ಳು ಆಪಾದನೆಗಳು ಮಾಡೋಕ್ಕೆ ಹೋಗಬೇಡಿ, ಮಾನ ಮರ್ಯಾದೆ ಇದ್ದವ್ರು ಈ ರೀತಿ ಎಲ್ಲ ಮಾತಾಡೋದಿಲ್ಲ ಅಂತಲೂ ಹೇಳಿದ್ದೀನಿ. ಆಮೇಲೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಜನ ಸೇರಿಸೋದಕ್ಕೆ ಅವರೇ ಯಾಕೆ ತೊಗೊಂಡು ಹೋಗ್ತಾ ಇರಬಾರ್ದು ಈ ಹಣನ? ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಇದೆಯಲ್ಲ, ಜನ ಸೇರಿಸೋದಕ್ಕೆ ಅವರೇ ತೊಗೊಂಡು ಹೋಗ್ತಾ ಇರ್ಬೋದು. ಬಿ ಜೆ ಪಿ ಅವ್ರದ್ದೇ ಇರ್ಬೋದು ದುಡ್ಡಿದು. ಕಾಂಗ್ರೆಸ್ನವ್ರು ಅಂತ ಅದೇನು ಕಾಂಗ್ರೆಸ್ ಸರ್ಕಾರ